ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ನಗರದ ಪ್ರಮುಖ ರಸ್ತೆಗಳ ಅನಧಿಕೃತ ಒತ್ತುವರಿ ತೆರವಿಗೆ ಮುಂದಾದ ನಗರಸಭೆ ಜಿಲ್ಲಾಡಳಿತ ಯಾದಗಿರಿ ನಗರದಲ್ಲಿ ಲಘು ವಾಹನ ಟ್ಯಾಕ್ಸಿ ಸ್ಟ್ಯಾಂಡ್ ನಿಲುಗಡೆಗೆ ಜಾಗ ನೀಡುವಂತೆ ಮಾಡಿದ ಮನವಿಗೆ ಹಾಗೂ ಪ್ರಮುಖ ರಸ್ತೆಗಳ ಪಾದಚಾರಿ ರಸ್ತೆ ಅತಿಕ್ರಮಿಸಿದ ಡಬ್ಬಿಯನ್ನ ತೆರವುಗೊಳಿಸುವ ಎಚ್ಚರಿಕೆಗೆ ಸ್ಪಂದಿಸಿದ ನಗರಸಭೆ ಮತ್ತು ಜಿಲ್ಲಾಡಳಿತ ಮಂಗಳವಾರ ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಕ್ರಮ ಜರುಗಿಸಿ ಪ್ರಮುಖ ರಸ್ತೆಯ ಎಡಬಲದಲ್ಲಿ ಇದ್ದಂತಹ ಅಕ್ರಮ ಡಬ್ಬಿಯನ್ನ ತೆರವು ಮಾಡಲು ಮುಂದಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ದಾಳೆ ಹೇಳಿದ್ದಾರೆ. ಈ ಕುರಿತು ನಗರಸಭೆ ಅಧಿಕಾರಿಗಳ ಜೊತೆಗೆ ಇತ್ತೀಚೆಗೆ ಸರ್ಕಿಟ್ ಹೌಸ್ನಲ್ಲಿ ನಡೆದ ಸಭೆಯಲ್ಲಿ ಕೈಗೊಂಡ ತೀರ್ಮಾನದಂತೆ ಬೆಳಗ್ಗೆಯಿಂದಲೇ ನಗರದ ಪ್ರಮುಖ ರಸ್ತೆಯಲ್ಲಿ ನಗರಸಭೆ ಜೆಸಿಬಿಯಿಂದ ತೆರವು ಮಾಡಲಾಗಿದೆ. ಕೂಡಲೇ ಎಲ್ಲ ಅಕ್ರಮ ಡಬ್ಬಿಯನ್ನ ತೆರವುಗೊಳಿಸಿ ಸಮತಟ್ಟುಗೊಳಿಸಿ ರಸ್ತೆಯ ಎರಡೂ ಬದಿಯಲ್ಲಿ ಸುಂದರ ಚಿತ್ರವನ್ನ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕೈಗೊಂಡ ಪೇಂಟಿಂಗ್ ಮಾದರಿಯಲ್ಲಿ ಪರಿಸರ ಜಾಗೃತಿ, ಪ್ರಾಕೃತಿಕ ಚಿತ್ರಗಳು, ವನ್ಯ ಪ್ರಾಣಿಗಳು ಚಿತ್ರವನ್ನ ಬಿಡಿಸಿ ಸೌಂದರ್ಯೀಕರಣಗೊಳಿಸಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಎಲ್ಲ ಇಲಾಖೆ ನಾಮಫಲಕವನ್ನ ಜನಸಾಮಾನ್ಯರಿಗೆ ಕಾಣುವಂತೆ ಕನ್ನಡದಲ್ಲಿಯೇ ಬರೆಸಿ ಅಳವಡಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಹಿಂದೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಹಾಗೂ ಭ್ರಷ್ಟಾಚಾರದ ಕಾರಣದಿಂದ ಇಂತಹ ಸಮಸ್ಯೆಗಳು ಉದ್ಭವಿಸಲು ಕಾರಣವಾಗಿದ್ದು, ಮುಂದೆ ಹೀಗಾಗದಂತೆ ನೋಡಿಕೊಳ್ಳಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಫುಟ್ಪಾತ್ ಮೇಗೇನದ ಅಕ್ರಮ ಡಬ್ಬಿಗಳನ್ನಿಟ್ಟು ಸಾಕಷ್ಟು ತೊಂದರೆ ಅನುಭವಿಸ್ತಕ್ಕಂಥದ್ದಾಯಿತು. ಇದು ಆ್ಯಕ್ಚುಲಿ ಜಿಲ್ಲಾ ಆಗೋದಕ್ಕಿಂತ ಮೊದಲು ಯಾವುದೂ ಇದ್ದಿಲ್ಲ. ಜಿಲ್ಲಾ ಆದ್ಮೇಲೆ ಏನದ ಇತ್ತೀಚೆಗೆ ಏನದ ಜಿಲ್ಲಾಡಳಿತ ಭವನ ಆದ್ಮೇಲೆ ಕಡೋದ್ಮೇಲೆ ಕೆಲವರು ಇಟ್ಟು ಏನದ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದು ಆಗಬಾರ್ದು. ಸರ್ಕಾರದ ಆಡಳಿತ ವೈಫಲ್ಯ ಎದ್ದು ಕಾಣ್ತದೆ. ಅದಕ್ಕೆ ಏನಾಯ್ತು, ತಕ್ಷಣ ತೆರವುಗೊಳಿಸ್ಬೇಕಂತಕ್ಕಂಥ ಹೋರಾಟದ ಎಚ್ಚರಿಕೆ ನೀಡಿದಾಗ ಇವತ್ತು ನಗರಸಭೆ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತು ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತಕ್ಕಂಥದ್ದು ಧನ್ಯವಾದ. ಮತ್ತು ಇದರಿಂದ ಏನದಂದ್ರೆ ಇದನ್ನು ಎಲ್ಲ ನೆಲಸಮಗೊಳಿಸಿ ಸ್ವಚ್ಛ ಮಾಡಿ ಈ ತಡೆಗೋಡೆ ಇವು ಗೋಡೆಗಳು ಏನಾದ್ರು ಕಾಂಪೌಂಡು ಮತ್ತು ಎಡ ಮತ್ತು ಬಗಲ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕಲರ್ ಮಾಡಿಕಿಸಿ ಬೆಂಗಳೂರಿನಲ್ಲಿ ಬೃಹತ್ ಬೆಂಗಳೂರು ಏನು ಮಾಡ್ಯಾರ, ರಸ್ತೆಗಳಲ್ಲೆಲ್ಲ ವಿವಿಧ ಚಿತ್ರಗಳನ್ನು ಬರೆಯೋದ್ರ ಮುಖಾಂತರ ಮತ್ತು ವಿವಿಧ ಪ್ರಾಣಿಗಳ ಚಿತ್ರಗಳನ್ನು ಬಿಡಿಸಿ ಸಾರ್ವಜನಿಕರು ಯಾತಿಗೆ ನಗರಕ್ಕೆ ಆಗಮಿಸ್ತಿದ್ದಂತೆ ಸುಂದರವಾದ ನಗರ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗಬೇಕಂತಕ್ಕಂಥದ್ದು ನಂದು ಮನವಿ. ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಈ ಹಿಂದೆ ಕೆಲವು ಅಧಿಕಾರಿಗಳು, ಕೆಲವು ಇಲಾಖೆ ಸಿಬ್ಬಂದಿಗಳ ಕಾರಣದಂತೆ ಇಷ್ಟೆಲ್ಲ ಹಗರಣ ಆಗಲಕ್ಕೆ ಕಾರಣ ಆಯಿತು. ಇಂಥವು ಇನ್ನು ಘಟನೆ ನಡೆದಂತೆ ನೋಡಬೇಕು. ಸ್ವಚ್ಛತೆಗೆ ಮತ್ತು ಯಾದಗಿರಿ ಹಳ್ಳಿಲಿಂದ ಬಂದಿರತಕ್ಕಂಥ ಜನ, ಬೇರೆ ಜಿಲ್ಲೆಯಿಂದ ಬಂದಂಥ ಜನ ನೋಡಿದರೆ ಜಿಲ್ಲೆಯ ಸೌಂದರ್ಯ ಕಡೆ ನೋಡಿದರೆ ಖುಷಿ ಆಗಬೇಕು. ಎಲ್ಲ ವಿವಿಧ ಪ್ರಾಣಿಗಳ ಚಿತ್ರ ಬಿಡಿಸ್ಬೇಕು, ಕೆಲವೊಂದು ಸ್ಲೋಗನ್ ಹಾಕಬೇಕು, ಕೆಲವೊಂದು ಹಾಕಿ ಒಟ್ಟು ಯಾದಿಗೆ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಕಲರ್ ಕಾಣಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಪರಿಸರ ಬಗ್ಗೆನೂ ಕೂಡ ಬರಿಬೇಕು. ಮತ್ತು ಅದೇನದು ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಮಾಡ್ಬೇಕು. ಅಲ್ಲಿ ಕಸ ಹಾಕ್ಬೇಡ್ರಿ, ಪರಿಸರ ಮಾಡಿರಿ, ಗಿಡ ನಡ್ರಿ ಅಂಥವೆಲ್ಲ ಬರೋದ್ರಿಂದ ಗೋಡೆ ಬರೋದ್ರಿಂದ ಜನಗಳಿಗೇನು ಅಟ್ರಾಕ್ಟಿವ್ ಅಥವಾ ಶಾಲಾ ಮಕ್ಕಳು ಕೂಡ ಓದಿಕೆ ಖುಷಿ ಪಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.